ಇರಲಿ, ನಮ್ಮ ಮಂಡ್ಯ ನಗರದ ಚುನಾವಣೆ ಇರಲಿ, ಪಕ್ಕದ ಶ್ರೀರಂಗಪಟ್ಟಣ ಇರಲಿ, ಪಾಂಡವಪುರ ಇರಲಿ, ಇಲ್ಲಿ ಎಲ್ಲ ಕಡೆ ನಮ್ಮವರ ಅಭ್ಯರ್ಥಿಗಳು ಗೆಲ್ಲವರು. ಮೊನ್ನೆನೂ ಸಹ 4 ಸೀಟಂತೂ ಖಂಡಿತ ಗೆಲ್ತಾ ಇದ್ದೆ ನಾವು. ನಮ್ಮ ಸ್ವಯಂಕೃತ ಅಪರಾಧ ಸೋತಿದ್ದೇವೆ. ಮಂಡ್ಯ ಜಿಲ್ಲೆಯ ಜನತೆ ಸೋಲಿಸಲಿಲ್ಲ. ಏಕೆಂದರೆ ಕಾಂಗ್ರೆಸ್ಗೂ ನಮಗೂ ಬಂದಿರೋ ವ್ಯತ್ಯಾಸ, ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 3,000 ನಮಗೂ ಅವ್ರಿಗೂ ವ್ಯತ್ಯಾಸ ಇರತಕ್ಕಂಥದ್ದು. ಅಷ್ಟು ಒಂದು ಭದ್ರವಾಗಿ ಈ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಜನತೆ. ನಾವು ಸೋತಂತ ಸಂದರ್ಭದಲ್ಲೂ ಮತ ಕೊಟ್ಟಿದ್ದಾರೆ. ಅದರಿಂದ ಈ ಜಿಲ್ಲೆಯ ಜನತೆ ಈ ಪಕ್ಷಕ್ಕೆ ಸೋಲಿಗೆ ಇಲ್ಲಿ ಪ್ರೀತಿ ಇಟ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿಯಿಂದ ಈ ಪಕ್ಷ ಇನ್ನು ಉಳ್ಕೊಂಡಿದೆ, ಯಾರು ಏನು ಮಾಡೋಕ್ಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇನ್ನು ನಮ್ಮ ಜಿಲ್ಲೆ ನಮ್ಮ ಸ್ನೇಹಿತ ಏನೋ ನಮಗೆ ಅಮೃತ ಹಾಕಿದ್ದೀನಿ ಅಂತಾನೆ, ಅಮೃತ ಹಾಕಿದ್ದಕ್ಕೆ 14 ತಿಂಗಳು ಸರ್ಕಾರ ಹೋಗಿದ್ದದು. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ. ಇವತ್ತಿಲ್ಲಿ ಬಂದೇನೋ ಭಾಷಣ ಮಾಡಿದ್ದಾರೆ ಸರ್. ಆ ಭಾಷಣಗಳ ಬಗ್ಗೆ ನನಗೆ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಸ್ವಲ್ಪ ಅಧಿಕಾರ ಆಯ್ತು, ಪೇಪರ್ ಪೆನ್ ಕೇಳಿದೆಯಪ್ಪ, ಕೊಟ್ಟವ್ರೆ ಪೇಪರ್ ಪೆನ್ ಆಯ್ತಪ್ಪ. ಜಿಲ್ಲೆಗೆ ಏನು ಕೊಟ್ಟೆ? ಓಲಿ ಕಾವೇರಿ ನಿಲ್ಲಿಸ್ತಿಗೆ ಏನು ಕೊಟ್ಟಿದ್ಯಾ? ಮೇಕೆದಾಟಿಗೆ ಏನು ಮಾಡಿದೀಯಾ? ಈಗ ಹೇಳ್ತೀಯಪ್ಪ ನೀವು ಪಾದಯಾತ್ರೆ ಮಾಡಿದ್ರು ಇವರೆಲ್ಲ ಸೇರಿ ಕಾಂಗ್ರೆಸ್ನವರು. ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. ಪಾದಯಾತ್ರೆ ಮಾಡಿ ನಮ್ಮ ನೀರು ನಕ್ಕು ಅಂತ ನಮ್ಮ ಹಕ್ಕು ಅಂತೇಳಿ ಓಟ್ ತಗೊಂಡ ಮೇಲೆ ಈ ಕೆಲಸ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಅಲ್ವಾ? ಈಗ ನೀವು ಇಲ್ಲೆಲ್ಲ ಬಿಜೆಪಿ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪರ್ಮಿಷನ್ ಕೊಡಿಸಿ ಅಂತ ಅದು ಮಾಡಿದ್ರೆ ಪಾದಯಾತ್ರೆ ಯಾಕೆ ಮಾಡಬೇಕಾಗಿತ್ತು? ಬಿಜೆಪಿ ಲೀಡರ್ಗಳು ಮನ್ಮನ್ ಹೋಗಿ ನಾವು ಪರ್ಮಿಷನ್ ಕೊಡಿಸ್ತೀರೋ ಇಲ್ಲಪ್ಪ ಅಂತ ಕೇಳಿದ್ರೆ ಮುಗಿದೋಗಿತ್ತು. ಅದಕ್ಕೆ 5 ದಿವಸ ಇಡೀ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾದಯಾತ್ರೆ ಮಾಡಬೇಕಾಗಿತ್ತ? ಈಗ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಮಾತು ಹೇಳ್ತೇನೆ, ಇವತ್ತು ದೇವೇಗೌಡರಿನ್ನು ಬದುಕಿದ್ದಾರೆ. ನಿಮಗೆ ಈ ಒಂದು ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಅಲ್ಲ, ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇರಲಿ, ನಮ್ಮ ಮಂಡ್ಯ ನಗರದ ಚುನಾವಣೆ ಇರಲಿ, ಪಕ್ಕದ ಶ್ರೀರಂಗಪಟ್ಟಣ ಇರಲಿ, ಪಾಂಡವಪುರ ಇರಲಿ, ಇಲ್ಲಿ ಎಲ್ಲ ಕಡೆ ನಮ್ಮವರ ಅಭ್ಯರ್ಥಿಗಳು ಗೆಲ್ಲವರು. ಮೊನ್ನೆನೂ ಸಹ 4 ಸೀಟಂತೂ ಖಂಡಿತ ಗೆಲ್ತಾ ಇದ್ದೆ ನಾವು. ನಮ್ಮ ಸ್ವಯಂಕೃತ ಅಪರಾಧ ಸೋತಿದ್ದೇವೆ. ಮಂಡ್ಯ ಜಿಲ್ಲೆಯ ಜನತೆ ಸೋಲಿಸಲಿಲ್ಲ. ಏಕೆಂದರೆ ಕಾಂಗ್ರೆಸ್ಗೂ ನಮಗೂ ಬಂದಿರೋ ವ್ಯತ್ಯಾಸ, ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 3,000 ನಮಗೂ ಅವ್ರಿಗೂ ವ್ಯತ್ಯಾಸ ಇರತಕ್ಕಂಥದ್ದು. ಅಷ್ಟು ಒಂದು ಭದ್ರವಾಗಿ ಈ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಜನತೆ. ನಾವು ಸೋತಂತ ಸಂದರ್ಭದಲ್ಲೂ ಮತ ಕೊಟ್ಟಿದ್ದಾರೆ. ಅದರಿಂದ ಈ ಜಿಲ್ಲೆಯ ಜನತೆ ಈ ಪಕ್ಷಕ್ಕೆ ಸೋಲಿಗೆ ಇಲ್ಲಿ ಪ್ರೀತಿ ಇಟ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿಯಿಂದ ಈ ಪಕ್ಷ ಇನ್ನು ಉಳ್ಕೊಂಡಿದೆ, ಯಾರು ಏನು ಮಾಡೋಕ್ಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇನ್ನು ನಮ್ಮ ಜಿಲ್ಲೆ ನಮ್ಮ ಸ್ನೇಹಿತ ಏನೋ ನಮಗೆ ಅಮೃತ ಹಾಕಿದ್ದೀನಿ ಅಂತಾನೆ, ಅಮೃತ ಹಾಕಿದ್ದಕ್ಕೆ 14 ತಿಂಗಳು ಸರ್ಕಾರ ಹೋಗಿದ್ದದು. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ. ಇವತ್ತಿಲ್ಲಿ ಬಂದೇನೋ ಭಾಷಣ ಮಾಡಿದ್ದಾರೆ ಸರ್. ಆ ಭಾಷಣಗಳ ಬಗ್ಗೆ ನನಗೆ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಸ್ವಲ್ಪ ಅಧಿಕಾರ ಆಯ್ತು, ಪೇಪರ್ ಪೆನ್ ಕೇಳಿದೆಯಪ್ಪ, ಕೊಟ್ಟವ್ರೆ ಪೇಪರ್ ಪೆನ್ ಆಯ್ತಪ್ಪ. ಜಿಲ್ಲೆಗೆ ಏನು ಕೊಟ್ಟೆ? ಓಲಿ ಕಾವೇರಿ ನಿಲ್ಲಿಸ್ತಿಗೆ ಏನು ಕೊಟ್ಟಿದ್ಯಾ? ಮೇಕೆದಾಟಿಗೆ ಏನು ಮಾಡಿದೀಯಾ? ಈಗ ಹೇಳ್ತೀಯಪ್ಪ ನೀವು ಪಾದಯಾತ್ರೆ ಮಾಡಿದ್ರು ಇವರೆಲ್ಲ ಸೇರಿ ಕಾಂಗ್ರೆಸ್ನವರು. ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು. ಪಾದಯಾತ್ರೆ ಮಾಡಿ ನಮ್ಮ ನೀರು ನಕ್ಕು ಅಂತ ನಮ್ಮ ಹಕ್ಕು ಅಂತೇಳಿ ಓಟ್ ತಗೊಂಡ ಮೇಲೆ ಈ ಕೆಲಸ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಅಲ್ವಾ? ಈಗ ನೀವು ಇಲ್ಲೆಲ್ಲ ಬಿಜೆಪಿ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪರ್ಮಿಷನ್ ಕೊಡಿಸಿ ಅಂತ ಅದು ಮಾಡಿದ್ರೆ ಪಾದಯಾತ್ರೆ ಯಾಕೆ ಮಾಡಬೇಕಾಗಿತ್ತು? ಬಿಜೆಪಿ ಲೀಡರ್ಗಳು ಮನ್ಮನ್ ಹೋಗಿ ನಾವು ಪರ್ಮಿಷನ್ ಕೊಡಿಸ್ತೀರೋ ಇಲ್ಲಪ್ಪ ಅಂತ ಕೇಳಿದ್ರೆ ಮುಗಿದೋಗಿತ್ತು. ಅದಕ್ಕೆ 5 ದಿವಸ ಇಡೀ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾದಯಾತ್ರೆ ಮಾಡಬೇಕಾಗಿತ್ತ? ಈಗ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಮಾತು ಹೇಳ್ತೇನೆ, ಇವತ್ತು ದೇವೇಗೌಡರಿನ್ನು ಬದುಕಿದ್ದಾರೆ. ನಿಮಗೆ ಈ ಒಂದು ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಅಲ್ಲ, ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.